ಎಲ್ಲರಿಗೂ ನಾನು ಡಾಕ್ಟರ್ ಶ್ರೀ. ಇವತ್ತಿನ ಎಪಿಸೋಡು ಈಟ್ ರೈಟ್, ಸರಿಯಾಗಿ ತಿನ್ನೋಣ ಅಂತ. ಸೊ ಇವತ್ತು ಆಯಿಲ್ ಅಥವಾ ಕೊಬ್ಬುಗಳನ್ನು ಅಡುಗೆಯಲ್ಲಿ ಹೇಗೆ ನಾವು ಸೆಲೆಕ್ಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಇಂಡಿಯಾ ಇಸ್ ಅ ಟ್ರಾಪಿಕಲ್ ಕಂಟ್ರಿ, ಅಂದರೆ ಇಲ್ಲಿ ಬಿಸಿಲು ಗಾಳಿ ಎಲ್ಲ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಕೊಬ್ಬನ್ನು ತಿನ್ನಲೇಬೇಕು. ಕೊಬ್ಬು ಯಾಕೆ ಬೇಕು ಅಂತಂದರೆ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್, ಎನ್ಸೈಮ್ಸ್, ಮೆಟಬಾಲಿಸಮ್, ಕ್ರಿಯಾತ್ಮಕ ಶಕ್ತಿ ಮತ್ತು ಇಮ್ಯುನಿಟಿಗೆ ಕೊಬ್ಬು ಬೇಕೇ ಬೇಕು. ಸೊ ಯಾವ್ಯಾವ ಕೊಬ್ಬು ಇರುತ್ತೆ ಅಂದರೆ, ಕೊಬ್ಬು ಯೂಶಲಿ ಈ ಥರ ಚೈನ್ ಥರ ಇರುತ್ತೆ. ಇದು ಹೀಗೆ ಚೈನು ನಮ್ಮ ಬಾಡಿ ಒಳಗಡೆ ಹೋಗಬೇಕು. ನಮ್ಮ ಅಡುಗೆ ಮಾಡುವ ತವದಲ್ಲಿ ಅಥವಾ ಬಾಣಲಿಯಲ್ಲಿ ಇದು ಬ್ರೇಕ್ ಆಗಬಾರ್ದು. ಬ್ರೇಕ್ ಆದರೆ ನಾವು ಅದನ್ನ ಫ್ರೀ ರ್ಯಾಡಿಕಲ್ಸ್ ಅಥವಾ ಟಾಕ್ಸಿನ್ಸ್ ಅಂತ ಹೇಳ್ತೀವಿ. ತುಂಬ ಆಂಟಿ ಆಕ್ಸಿಡೆಂಟ್ ಅಂತಿರ್ತೀವಲ್ಲ, ಈ ಆಂಟಿ ಆಕ್ಸಿಡೆಂಟ್ಸು ಈ ಟಾಕ್ಸಿನನ್ನು ಬಾಡಿಯಿಂದ ಹೊರಗೆ ತೆಗೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ವೈಟಮಿನ್ಸ್ ಯಾವ್ಯಾವುದು ನಮ್ಮದು ಅಂತಂದರೆ, ಫ್ಯಾಟಲ್ಲಿ ಸಾಲ್ಯುಬಲ್ ಆಗುವಂಥದ್ದು ವೈಟಮಿನ್ ಎ, ಡಿ, ಇ, ಕೆ ಅಂತ ಹೇಳ್ತೀವಿ. ಕಣ್ಣಿನ ದೃಷ್ಟಿಗೆ, ಸ್ಕಿನ್ನಿಗೆ, ಇಮ್ಯುನಿಟಿ ಸಿಸ್ಟಮ್ಗೆ, ಮೂಳೆಗಳು ಬೆಳವಣಿಗೆ ಆಗಲಿಕ್ಕೆ, ಸ್ಕಿನ್ ಹೆಲ್ದಿಯಾಗಿರೋದಕ್ಕೆ, ಜೀರ್ಣಶಕ್ತಿಗೆ, ಮೂಡಿಗೆ, ಟಿಶ್ಯೂ ಡೆವಲಪ್ಮೆಂಟ್, ಇದೆಲ್ಲದಕ್ಕೂ ನಮಗೆ ದೃಷ್ಟಿಗೆ ಇದು ನಮಗೆ ಈ ಎಡಿಕೆ ಬೇಕೇ ಬೇಕು. ಸೊ ನಮ್ಮ ಅಡುಗೆಯಲ್ಲಿ ನಾವು ಸ್ಮೋಕ್ ಪಾಯಿಂಟ್ ಅಂತೀವಿ. ಯಾವ ಟೆಂಪರೇಚರಲ್ಲಿ ನಮ್ಮದು ಈ ಚೈನ್ ಬ್ರೇಕ್ ಆಗುತ್ತೋ ಅದಕ್ಕೆ ನಾವು ಸ್ಮೋಕ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಇಂಡಿಯನ್ ಕುಕ್ಕಿಂಗಲ್ಲಿ ನಮಗೆ 160ರಿಂದ 170 ಡಿಗ್ರಿ ಸೆಲ್ಸಿಯಸ್ ಬೇಕಾಗುತ್ತೆ. ಯಾಕಂದರೆ ಸಾಸಿವೆ ಜೀರಿಗೆ ಚಟಪಟ ಅನ್ನಕ್ಕೆ ಅಷ್ಟು ಟೆಂಪ್ರೇಚರ್ ಬೇಕು. ಸೊ ಹಾಗಾಗಿ ನಮ್ಮದು ಬೆಸ್ಟ್ ಕುಕ್ಕಿಂಗ್ ಫ್ಯಾಟ್ಸ್ ಯಾವುದು ಅಂದರೆ ತುಪ್ಪ ಅಂತ ಹೇಳ್ತೀವಿ. ಯಾಕಂದರೆ ಅದು 250 ಡಿಗ್ರಿ ಸೆಲ್ಸಿಯಸ್, ಅಂದರೆ ಅಷ್ಟೊಂದು ತಡ್ಕೊಳ್ಳೋ ಶಕ್ತಿ ಇದೆ ಅದಕ್ಕೆ ಅಂತ. ನೆಕ್ಸ್ಟು ಸಾಸಿವೆ ಎಣ್ಣೆ, ಅದು 250 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಎಳ್ಳೆಣ್ಣೆಗೆ 210 ಡಿಗ್ರಿ, ಕೊಕೊನಟ್ ಆಯಿಲ್, ಕೊಬ್ಬರಿ ಎಣ್ಣೆಗೆ 175. ಸೊ ಇದೆಲ್ಲ ನಮಗೆ ನಮ್ಮ ಇಂಡಿಯನ್ ಕುಕ್ಕಿಂಗಿಗೆ ಇದು ಸೇಫ್ ಆಗಿರುವಂಥ ಫ್ಯಾಟ್ಸು ಅಂತ. ತುಂಬ ಜನ ರಿಫೈನ್ಡ್ ಆಯಿಲ್, ಪ್ಯಾಕೆಟ್ ಎಣ್ಣೆ ಮತ್ತು ವರ್ಜಿನ್ ಕೊಕೊನಟ್ ಆಲಿವ್ ಆಯಿಲನ್ನು ಯೂಸ್ ಮಾಡ್ತಿರ್ತಾರೆ. ಸೊ ಅದು ನಮಗೆ ಕುಕ್ಕಿಂಗಿಗೆ ಸರಿಯಲ್ಲ. ಯಾಕಂದರೆ ಅದಕ್ಕೆ 130 ಡಿಗ್ರಿಗೆ ಅದು ಬ್ರೇಕ್ ಆಗೋಕ್ಕೆ ಶುರು ಆಗುತ್ತೆ. ಬ್ರೇಕ್ ಆದರೆ ಫ್ರೀ ರ್ಯಾಡಿಕಲ್ಸ್ ಆಗುತ್ತೆ, ಟಾಕ್ಸಿನ್ಸ್ ಆಗುತ್ತೆ. ಸೊ ಇದನ್ನು ಹೇಗೆ ಯೂಸ್ ಮಾಡಬೇಕು, ಒಮೆಗಾ ಎಲ್ಲ ಇರುತ್ತೆ, ಒಳ್ಳೇದು ಅಂತಾರಲ್ಲ, ಹೆಂಗೆ ಯೂಸ್ ಮಾಡಬೇಕು ಅಂದರೆ, ನಾವು ಸ್ಯಾಲಡ್ಸ್ಗೆ ಮೇಲೆಯಿಂದ ಅಂದರೆ ಹೀಟ್ ಮಾಡದೆ ಹಾಗೇನೆ ಡ್ರೆಸ್ಸಿಂಗಿಗೆ ಯೂಸ್ ಮಾಡಬೇಕು. ತುಂಬ ಸತಿ ಆಲಿವ್ ಆಯಿಲು ನಮಗೆ ಡೈಲ್ಯೂಟೆಡು ಅಥವಾ ಸರಿಯಾಗಿ ಇಲ್ದಿರೋದೇ ಸಿಗುತ್ತೆ. ಲೇಬಲನ್ನು ಕರೆಕ್ಟಾಗಿ ಓದ್ಕೊಂಡು ಆಮೇಲೆ ಬೈ ಮಾಡಿ. ನಮ್ಮ ಇಂಡಿಯನ್ಸು ನಮಗೆ ತಿನ್ಸೋದಂದ್ರೆ ತುಂಬ ಇಷ್ಟ. ಸರಿಯಾಗಿ ತಿನ್ಸೋಣ, ಆರೋಗ್ಯವಾಗಿ ಎಲ್ಲರನ್ನು ಇಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದ.